Hello everyone, welcome back you all into the CAD Designing Kannada YouTube channel. This is class number 66. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ 3D ಪ್ರೋಗ್ರಾಮಲ್ಲಿ ಫಿನಿಶಿಂಗ್ ಫ್ಲೋ ಲೈನ್ ಟೂಲ್ ಪಾದನ್ನು ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣಂತೆ ರೈಟ್. ಸೊ ಹಾಗಾದರೆ ನೀವು ಫಸ್ಟಿಗೆ ಈ ಒಂದು ಮಾಡೆಲನ್ನು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನಾನು ಆಲ್ರೆಡಿ ಮಷೀನಿಂಗ್ ಗ್ರೂಪ್ 1 ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡು ನಾನು ಕೆಲವೊಂದಿಷ್ಟು ಪ್ರೋಗ್ರಾಮನ್ನು ಮಾಡಿದ್ದೀನಿ. ಸೊ ಇದರಲ್ಲಿ ನಾನು ನಿಮಗೆ ಇವಾಗ ಸ್ಟಾಕ್ ಸೆಟಫಲ್ಲಿ ಹೋಗಿ ಇಲ್ಲಿ ಸ್ಟಾಕ್ ಸೆಟಫನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ತೀನಿ, ಯಾಕಂದರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ. ಸೊ ನಾವು ಈ ಒಂದು ಪ್ರೋಗ್ರಾಮಲ್ಲಿ 2 ಟೈಪ್ಸ್ ನಾನು ನಿಮಗೆ ಇಲ್ಲಿ ಈ ಒಂದು ಫ್ಲೋ ಲೈನನ್ನು ಯೂಸ್ ಮಾಡಿದ್ದೀನಿ. ಅದನ್ನು ಹೇಗೆ ಅಂತೇಳಿ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣಂತೆ. ಸೊ ಸ್ಟಾಕ್ ಸೆಟಫ್ ರಿಮೂವ್ ಮಾಡೋದು ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಸಿಂಪಲಾಗಿ ಇಲ್ಲೊಂದು ಆಪ್ಷನ್ಸ್ ಕೊಟ್ಟಿರುತ್ತಾನೆ ರಿಮೂವ್ ಆಲ್ ಅಂತೇಳಿ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಮಗೆ ಪ್ರೀವಿಯಸ್ ಓಲ್ಡ್ ಸ್ಟಾಕ್ ಸೆಟಫ್ ನಾವೆಲ್ಲವೂ ಇಲ್ಲಿಂದ ರಿಮೂವ್ ಆಗುತ್ತೆ. ಓಕೆ, ಸೊ ಇವಾಗ ನೋಡ್ಬೋದು ಕಂಪ್ಲೀಟಾಗಿ ರಿಮೂವ್ ಆಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ನಮಗೆ ರಿಮೂವ್ ಆಗಿದೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ, ನಾನು ಯೂಸ್ ಮಾಡಿರುವಂತಹ ಒಂದು ಟೂಲ್ ಪಾತನ್ನು ತೋರಿಸ್ಕೊಟ್ಟು, ನಾನು ಫಸ್ಟಿಗೆ ಇದು ಪಾರ್ಟ್ 1 ಅಂತೇಳಿ ತಿಳ್ಕೊಳ್ಳಿ. ಪಾರ್ಟ್ 2 ಅಲ್ಲಿ ನಾನು ನಿಮಗೆ ಇದನ್ನು ನಾವು ಟೂಲ್ ಪಾತ್ ಹೇಗೆ ಜನ್ರೇಟ್ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ರೈಟ್. ಸೊ ಇಲ್ಲಿ ನೋಡಿ, ನಮಗೆ ಮಾಡೆಲ್ ನೋಡ್ಬೋದು, ನಮಗೆ ಒಂದು ಟೇಪರ್ ಇದೆ, ಇನ್ನೊಂದು ಕಡೆ ಚಾಂಫರ್ ಇದೆ. ಸೊ ಇಲ್ಲಿ 2 ಕಡೆ ಚಾಂಫರ್ ರೀತಿ ಕೊಟ್ಟಿದ್ದಾನೆ ರೈಟ್. ಸೊ ಓಕೆ, ಇವಾಗ ಈ ಒಂದು ವ್ಯೂವಲ್ಲಿ ಇನ್ನೂ ಕ್ಲಿಯರಾಗಿ ಕಾಣುತ್ತೆ ನಿಮಗೆ. ಸೊ ನೋಡಿ, ಟಾಪಲ್ಲಿ ಒಂದು ಚಾಂಫರ್ ಕೊಟ್ಟಿದ್ದಾನೆ ಆ್ಯಂಡ್ ಬಾಟಮಲ್ಲಿ ಒಂದು ಚಾಂಫರ್ ಕೊಟ್ಟಿದ್ದಾನೆ. ಆ್ಯಂಡ್ ಇದರ ಅಪೋಸಿಟಲ್ಲಿ ನಮಗೆ ಒಂದು ಟೇಪರ್ ಜಾಬ್ ಇದೆ ರೈಟ್. ಸೊ ಇಲ್ಲಿ ಕಂಪ್ಲೀಟಾಗಿ 3 ಟೈಪ್ ಇದೆ. ಸೊ ಈ 3 ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣಂತೆ ರೈಟ್. ಸೊ ಹಾಗಾದರೆ ಫಸ್ಟಿಗೆ ನಾವು ಇಲ್ಲಿ ನೋಡ್ಬೋದು, ಆಲ್ರೆಡಿ ನಾನು ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದ್ದೆ. ಸೊ ಕ್ರಿಯೇಟ್ ಮಾಡಿದ್ದನ್ನು ತೋರಿಸ್ಕೊಡ್ತೀನಿ. ಸೊ ಫ್ಲೋ ಲೈನ್ ಸೆಲೆಕ್ಟ್ ಮಾಡ್ಕೊತೀನಿ ಫಸ್ಟ್ ಒನ್, ಆ್ಯಂಡ್ ಸೆಕೆಂಡ್ ಒನ್ ಕೂಡ ಫ್ಲೋ ಲೈನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಓನ್ಲಿ ಫಿನಿಶಿಂಗ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ರಫಿಂಗ್ ನಾವು ಪ್ರೋಗ್ರಾಮಲ್ಲಿ ಡಿಸ್ಕಷನ್ ಮಾಡೋವಂತೆ. ಸೊ ನೋಡ್ಬೋದು, ಚಾಂಫರಿಗೆ ಕರೆಕ್ಟ್ ಪ್ಯಾರಲಲ್ ಆಗಿ ನಮಗೆ ಟೂಲ್ ಪಾತ್ ಅನ್ನೋದು ಜನ್ರೇಟ್ ಆಗಿ ಬಂದಿದೆ. ಸೊ ಈ ರೀತಿ ಪರ್ಫೆಕ್ಟಾಗಿ ಟೂಲ್ ಪಾತ್ ಜನ್ರೇಟ್ ಆಗಿ ಬಂದಿದೆ ನಮಗೆ. ಸೊ ಯಾವುದೇ ರೀತಿ ತೊಂದರೆ ಅನ್ನೋದು ಇರೋಂಗಿಲ್ಲ ರೈಟ್. ಸೊ ನೋಡ್ಬೋದು, ಇವಾಗ ಇದನ್ನು ಒಂದ್ಸಲಿ ಬ್ಯಾಕ್ ಪ್ಲಾಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು 2Dಯಲ್ಲಿ ಆ್ಯನಿಮೇಷನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ. ಸೊ ಫಸ್ಟಿಗೆ ನಿಮಗೆ ಐಡಿಯಾ ಬರ್ಬೇಕು. ಸೊ ಈ ಒಂದು ಫ್ಲೋ ಲೈನ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತೇಳಿ. ಚಾಂಫರಲ್ಲಿ ಯೂಸ್ ಮಾಡ್ಬೋದು, ರೇಡಿಯಸಲ್ಲಿ ಯೂಸ್ ಮಾಡ್ಬೋದು, ಆ್ಯಂಡ್ ನಮ್ಗೆ ಇಲ್ಲಿ ನೋಡ್ಬೋದು ಇನ್ಕ್ಲೈನ್ಡ್ ಆಗಿರುವಂತಹ ಜಾಬಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ರೈಟ್. ಸೊ ಇವಾಗ ನೋಡಿ, ನಮಗೆ ಟೂಲ್ ಪಾತ್ ಎಷ್ಟು ನೈಸ್ ಪರ್ಫೆಕ್ಟಾಗಿ ಜನ್ರೇಟ್ ಆಗಿ ಬಂದಿದೆ ಅಂತೇಳಿ. ಸೊ ಅದೇ ರೀತಿ ನೀವು ಯಾವ್ದು ಬೇಕಾದರೂ ಟೂಲ್ ಯೂಸ್ ಮಾಡಿ, ಬಟ್ ನಮಗೆ ಕಾರ್ನರಲ್ಲಿ ಸ್ವಲ್ಪ ರೇಡಿಯಸ್ ಆಗಿರಬೇಕು. ನೀವು ಬಾಲ್ ನೋಸೇ ಯೂಸ್ ಮಾಡ್ಬೇಕಂತೇನಿಲ್ಲ ರೈಟ್. ಬುಲ್ ನೋಸ್ ಕೂಡ ಯೂಸ್ ಮಾಡಿ. ಮೇನ್ ಇಂಪಾರ್ಟೆಂಟು ಕಾರ್ನರಲ್ಲಿ ರೇಡಿಯಸ್ಸು ಫಾರ್ಮ್ ಆಗಿ ಬಂದಿರಬೇಕು ಆ ಒಂದು ಟೂಲಿಗೆ ರೈಟ್. ಸೊ ನೋಡಿ, ನಮ್ಮ ಟೂಲ್ ಜಾಬಿಗೆ ಪರ್ಫೆಕ್ಟಾಗಿ ಸೊ 0 ಟಾಲರೆನ್ಸಲ್ಲಿ ಮೂವ್ಮೆಂಟ್ ಆಗ್ತಾಯಿದೆ. ಸೊ ಹಾಗಾದರೆ ನಾವು ಫಸ್ಟಿಗೆ ನಾವು ಈ ಒಂದು ಚಾಂಫರ್ ಆಗಿರಲಿ ಫ್ಲೋ ಲೈನ್ ಅಪ್ಲೈ ಮಾಡಬೇಕಂದ್ರೆ ಅದರ ಮೇಲೆ ಒಂದು ಸರ್ಫೇಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಬೇಕು. ಸೊ ಸರ್ಫೇಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಯಾಕಂದರೆ ಸರ್ಫೇಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ನಾವು ಅದನ್ನು ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ರೈಟ್. ಮಾಡಲ್ ನಾವು ಮಾಡಿಫಿಕೇಷನ್ ಮಾಡೋಕ್ಕಂದ್ರೂ ಬರೋಂಗಿಲ್ಲ. ಸೊ ಅದಕ್ಕಂತೇಳಿ ಸರ್ಫೇಸನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ಸರ್ಫೇಸನ್ನು ನಾವು ಬೇಕಿದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು, ಬೇಕಿದ್ರೆ ಅದನ್ನು ಕಡಿಮೆ ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಸೊ ಆ ಒಂದು ಟೂಲ್ ಪಾತಿಗೆ ಸರ್ಫೇಸ್ ಫಿನಿಶ್ ಫ್ಲೋ ಲೈನ್ ಅಂತೇಳಿ ಇದೆ ರೈಟ್. ಸರ್ಫೇಸನ್ನು ಕ್ರಿಯೇಟ್ ಮಾಡಲೇಬೇಕು. ಸೊ ಅದೇ ರೀತಿ ಇನ್ನೊಂದು ನೋಡ್ಬೋದು, ಚಾಂಫರಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಟಾಪಲ್ಲಿ ನಮಗೆ ಸೊ ನೋಡ್ಬೋದು ಅಲ್ಲಿ ಟೇಪರ್ ಜಾಬ್ ಇದೆ 2 ಕಡೆ ನಮಗೆ. ಸೊ ಬೋತ್ ಎಂಡಲ್ಲಿದೆ. ಸೊ ನೋಡ್ಬೋದು ರೈಟ್ ಸೈಡು ಮತ್ತು ಲೆಫ್ಟ್ ಸೈಡಲ್ಲಿದೆ. ಸೊ ಇದನ್ನು ಕೂಡ ನಾವು ಪ್ರೋಗ್ರಾಮಲ್ಲಿ ಇವಾಗ ಡಿಸ್ಕಷನ್ ಮಾಡೋಮಂತೆ. ಸೊ ಇವತ್ತು ಜಸ್ಟ್ ಒಂದು ಕಾನ್ಸೆಪ್ಟ್ ಕೊಡ್ತೀನಿ. ಪ್ರೋಗ್ರಾಮಲ್ಲಿ ನಾವು ಡಿಫ್ರೆಂಟ್ ಮಾಡೆಲ್ಸ್ ಯೂಸ್ ಮಾಡ್ತೀವಲ್ಲ, ಚಾಂಫರ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಅಲ್ಲಿ ನಾವು ಇದರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಮಂತೆ. ಸೊ ಇಲ್ಲಿ ನಾನು ಬಾಲ್ ನೋಸನ್ನು ಯೂಸ್ ಮಾಡಿದ್ದೀನಿ. ಸೊ ಯಾಕಂದರೆ ಕಂಪ್ಲೀಟಾಗಿ ರೇಡಿಯಸ್ ಇದೆ ರೈಟ್. ಸೊ ಟೇಪರ್ ಆಗಿದೆ ನಮಗೆ ಕಂಪ್ಲೀಟಾಗಿ. ಅದಕ್ಕೆ ಅಂತೇಳಿ ನಾನು ಇಲ್ಲಿ ಬಾಲ್ ನೋಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ನಮಗೆ ನಮ್ಮ ಟೂಲ್ ಮತ್ತು ಮಾಡಲ್ನ ಒಂದು ಫ್ರಿಕ್ಷನ್ ಅಂದರೆ ಅದ್ರ ಮಿಡ್ಲಲ್ಲಿ ಗ್ಯಾಪ್ ಅನ್ನೋದು ಜಾಸ್ತಿ ಇಲ್ಲ. ಸೊ ಪರ್ಫೆಕ್ಟಾಗಿ ನಮಗೆ ಟೂಲ್ ಪಾತ್ ಟಚ್ ಆಗಿ ಬರುತ್ತೆ. ಸೊ ಇನ್ನೊಮ್ಮೆ ನೀಟಾಗಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಸೊ ಟೂಲ್ ಪಾತ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮಗೆ ಲೈನಿಗೆ ಜಾಯಿಂಟ್ ಆಗಿದೆ ಅಂತೇಳಿ ನೋಡ್ಬೋದು.
ಸೊ ಈ ರೀತಿ ನಾವು ಈ ಒಂದು ಸರ್ಫೇಸ್ ಫಿನಿಶ್ ಫ್ಲೋ ಲೈನ್ ಟೂಲ್ ಪಾತನ್ನು ಯೂಸ್ ಮಾಡ್ತೀವಿ. ಸೊ ನೋಡ್ಬೋದು ಇಲ್ಲಿ ಟೂಲ್ ಡೈರೆಕ್ಷನ್ ಲೆಫ್ಟ್ ಸೈಡ್ ಇದೆ. ಸೊ ನೀವು ಅಲ್ಲಿ ಪ್ರೋಗ್ರಾಮ್ ಮಾಡುವಾಗ ಲೆಫ್ಟ್ ಸೆಲೆಕ್ಟ್ ಮಾಡ್ಕೊಬೇಕು. ಟಾಪ್ ಸೆಲೆಕ್ಟ್ ಮಾಡ್ಕೊಂಡ್ರೆ ರಾಂಗ್ ಆಗಿ ಬರುತ್ತೆ, ಫ್ರಂಟ್ ಸೆಲೆಕ್ಟ್ ಮಾಡಿದ್ರು ರಾಂಗ್ ಆಗಿ ಬರುತ್ತೆ. ಲೆಫ್ಟನ್ನು ಸೆಲೆಕ್ಟ್ ಮಾಡ್ಕೊಬೇಕು ನೀವು. ಸೊ ಇವೆಲ್ಲವೂ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಪಾರ್ಟ್ 2 ಅಲ್ಲಿ ನಾವು 1 by 1 ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ಡಿಸ್ಕಷನ್ ಮಾಡ್ಕೊತ ಹೋಗೋಣಂತೆ. ಫ್ಲೋ ಲೈನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ.